ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಿಮಗೆ ಗೊತ್ತಿರಬಹುದು ಇವತ್ತಿನ ಮಂಡೇ ನೈಟ್ ರಾಲಿ ಫೈನಲಿ ನಮಗೆ TC1 ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಕ್ಕಿದೆ. ಅಂಡ್ WWE ಅವರು ರೋಮನ್ ರೈನ್ಸ್ ಅವ್ರಿಗೋಸ್ಕರ ಹೊಸ ಮರ್ಚೆಂಡೈಸ್ ನು ಕೂಡ ಲಾಂಚ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು ರೋಮನ್ ರೈನ್ಸ್ ಅವರ ಕಸ್ಟಮ್ ಚಾಂಪಿಯನ್ಶಿಪ್ ಕೂಡ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ, ಅನ್ಡಿಸ್ಪ್ಯೂಟೆಡ್ ಟ್ರೈಬಲ್ ಚೀಫ್ ಅಂತ. ಅಂಡ್ ಈ ಒಂದು ಚಾಂಪಿಯನ್ಶಿಪ್ ಮಧ್ಯೆ ನಮಗೆ ರೋಮನ್ ರೈನ್ಸ್ ಅವರ ಫೇಸ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಲಿಮಿಟೆಡ್ ಎಡಿಷನ್ ಅಂತಾನೆ ಹೇಳ್ಬಹುದು. ನೋಡೋಣ ಎಷ್ಟು ಸೇಲ್ಸ್ ಆಗುತ್ತೆ ಅಂತ. ಅಷ್ಟೇ ಅಲ್ಲ, ಹೊಸ ಟಿ ಶರ್ಟ್ ನು ಕೂಡ ನೀವು ಇಲ್ಲಿ ನೋಡ್ತಾ ಇರಬಹುದು, TC1 ಅಂತ ಅಪ್ಡೇಟ್ ಗಳು ಬರ್ತಾ ಇತ್ತು. ನಾನು ಕೂಡ ವಿಡಿಯೋ ಮಾಡಿ ತಿಳಿಸಿದ್ದೆ, WWE ಅವರು ರೋಮನ್ ರೈನ್ಸ್ ಅವ್ರನ್ನ TC1 ಅಂತ ಇನ್ ಮುಂದೆ ಮೆನ್ಷನ್ ಮಾಡ್ತಾರೆ ಅಂತ. ಅಂಡ್ ಅದಕ್ಕೋಸ್ಕರ ಈಗಾಗಲೇ ಮರ್ಚೆಂಡೈಸ್ ಎಲ್ಲದು ಕೂಡ ರೆಡಿ ಮಾಡಿ ಇಟ್ಕೊಂಡಿದೆ. ಅಂಡ್ ರೋಮನ್ ರೈನ್ಸ್ ಅವರ ರಿಟರ್ನ್ ಇಲ್ಲಿಂದ ಯಾವಾಗ ಬೇಕಾದ್ರೂ ನಮಗೆ ನೋಡೋದಕ್ಕೆ ಸಿಗಬಹುದು ಅಂತ ತಿಳಿಸಿದ್ದೆ. ಪ್ರಾಬಬ್ಲಿ ಸೆತ್ ರಾಲಿನ್ಸ್ ಅವರಿಗೆ ಇಂಜುರಿ ಆಗ್ಲಿಲ್ಲ ಅಂತಿದ್ರೆ ಸೆತ್ ರಾಲಿನ್ಸ್ ಅವರ ಮೇಲಿನೇ ನಮ್ಮ ರೋಮನ್ ರೈನ್ಸ್ ಅವರು ಬರೋರು. ಅಂಡ್ WWE ಪ್ಲಾನ್ಸ್ ಗಳು ಕೂಡ ಅದೇ ಇದ್ದಿದ್ದು. ಬಟ್ ಈಗ ಸೆತ್ ರಾಲಿನ್ಸ್ ಅವರಿಗೆ ಇಂಜುರಿ ಆಗಿರೋ ಕಾರಣ ಸಡನ್ ಆಗಿ WWE ಅವರು ಪ್ಲಾನ್ಸ್ ಗಳನ್ನ ಚೇಂಜ್ ಮಾಡಿದ್ದಾರೆ. ಅಂಡ್ ಮಂಡೇ ನೈಟ್ ರಾಲಿ ನಮ್ಮ ರೋಮನ್ ರೈನ್ಸ್ ಅವರು ಬಂದು ಬ್ರಾನ್ ಬ್ರೇಕರ್ ಆಗಿ ಬ್ರಾನ್ಸನ್ ರೀಡ್ ಅವರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಅಂಡ್ ಇಲ್ಲಿ ಜೇ ಊಸೋ ಹಾಗೆ CM ಪಂಕ್ ಅವರನ್ನು ಕೂಡ ಸೇವ್ ಮಾಡಿದ್ದಾರೆ. ಸೊ ರೋಮನ್ ರೈನ್ಸ್ ಅವರ ರಿಟರ್ನ್ ನಮಗೆ ಫೈನಲಿ ನೋಡೋದಕ್ಕೆ ಸಿಕ್ಕಿದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ನಯೋಮಿ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ನಮ್ಮ ನಯೋಮಿ ಅವರು ಎವಲ್ಯೂಷನ್ ಅಲ್ಲಿ ತನ್ನ ಮನಿ ಇನ್ ದ ಬ್ಯಾಂಕ್ ನ ಕ್ಯಾಶ್ ಇನ್ ಮಾಡಿ ವಿಮೆನ್ಸ್ ಚಾಂಪಿಯನ್ ಆಗಿದ್ದಾರೆ. ಅಂಡ್ ರೀಸೆಂಟ್ ಆಗಿ ನಮ್ಮ ನಯೋಮಿ ಅವರು ಒಂದು ಕ್ವಶನ್ ಗೆ ಆನ್ಸರ್ ಮಾಡ್ತಾ ಇದೆಲ್ಲದು ಹೇಗಾಯ್ತು ಅಂತಾನು ಕೂಡ ತಿಳಿಸಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ಅವರ ಬಳಿ ಏನೋ ಒಂದು ಪ್ರಶ್ನೆನ ಕೇಳಲಾಗಿರುತ್ತೆ, ನೀವು ಯಾವ ರೀತಿ ಚಾಂಪಿಯನ್ ಆದ್ರಿ ಅಂತ. ಅಂಡ್ ಅದಕ್ಕೆ ನಮ್ಮ ಟ್ರಿನಿಟಿ ಅಂದ್ರೆ ನಯೋಮಿ ಅವರು ಅಂಡ್ ಆಲ್ ಇಟ್ ಟುಕ್ ವಾಸ್ ಫಾರ್ ಮೀ ಟು ಮೇಕ್ ಒನ್ ಕಾಲ್ ಟು ದ ರಾಕ್ ಅಂತ ನಮ್ಮ ನಯೋಮಿ ಅವರು ಒಂದು ಟ್ವೀಟ್ ನ ಮಾಡಿದ್ದಾರೆ. ಅಂದ್ರೆ ನಾನು ಚಾಂಪಿಯನ್ಶಿಪ್ ನ ಗೆಲ್ಲೋದಕ್ಕೆ ಕೇವಲ ಬರೀ ರಾಕ್ ಅವರಿಗೆ ಒಂದೇ ಒಂದು ಫೋನ್ ಕಾಲ್ ನ ಮಾಡಿದೆ ಅಷ್ಟೇ. ಅಂಡ್ ಇವತ್ತು ನನ್ನ ಕೈಯಲ್ಲಿ ಚಾಂಪಿಯನ್ಶಿಪ್ ಇದೆ ಅಂತ ನಮ್ಮ ನಯೋಮಿ ಅವರು ತಿಳಿಸ್ತಾ ಇದ್ದಾರೆ. ನಿಮ್ಗೆ ಗೊತ್ತಿರಬಹುದು, WWE ಫೈನಲ್ ಬಾಸ್ ಆಗಿ ನಮಗೆ ರಾಕ್ ಅವರು ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಅಂಡ್ ನಮ್ಮ ನಯೋಮಿ ಅವರು ತಾನು ಚಾಂಪಿಯನ್ ಆಗೋದಕ್ಕೆ ರಾಕ್ ಅವರಿಗೆ ಒಂದು ಫೋನ್ ಕಾಲ್ ನ ಮಾಡಿದ್ರಂತೆ. ಅಂಡ್ ರಾಕ್ ಅವರು ನಯೋಮಿ ಅವ್ರನ್ನ ಚಾಂಪಿಯನ್ ಮಾಡಿದ್ದಾರೆ. ಅಂಡ್ ಐ ಥಿಂಕ್ ಇದನ್ನ ನಮ್ಮ ಟ್ರಿನಿಟಿ ಅಂದ್ರೆ ನಯೋಮಿ ಅವರು ಸುಮ್ನೆ ಹಂಗೆ ಟ್ವೀಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ರಾಕ್ ಅವರು ಹೇಳಿರೋದಕ್ಕೇನೆ ನಮ್ಮ ನಯೋಮಿ ಅವರು ಏನ್ ಚಾಂಪಿಯನ್ ಆಗಿರೋದಿಲ್ಲ. ಆಫ್ ಕೋರ್ಸ್ ಇನ್ಫ್ಲೂಯೆನ್ಸ್ ಕೂಡ ಇದ್ದೇ ಇರುತ್ತೆ ತನ್ನ ಫ್ಯಾಮಿಲಿ ಮೆಂಬರ್ ಗಳಿಗೆ. ಬಟ್ ಆದ್ರೂ ಕೂಡ ಎವಲ್ಯೂಷನ್ ಅಲ್ಲಿ WWE ಅವರು ಈ ಒಂದು ಸ್ಪಾಟ್ ನ ಪ್ಲಾನ್ ಮಾಡಿದ್ರು. ಅಂಡ್ ಅದಕ್ಕೋಸ್ಕರ ನಮ್ಮ ನಯೋಮಿ ಅವರು ಇವತ್ತು ಚಾಂಪಿಯನ್ ಆಗಿದ್ದಾರೆ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ರಾಕ್ ಅವರ ಮಗಳು ಬಗ್ಗೆ. ನಿಮಗೆ ಗೊತ್ತಿರಬಹುದು, ರಾಕ್ ಅವರ ಮಗಳು ಈಗ ನಮಗೆ NXT ಯ ಜನರಲ್ ಮ್ಯಾನೇಜರ್ ಆಗಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಅಂಡ್ ಅವ್ರಿಗೋಸ್ಕರ WWE ಅವರು ಹೊಸ ಮರ್ಚೆಂಡೈಸ್ ನ ಲಾಂಚ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು, NXT ಫೈನಲ್ ಬಾಸ್ ಅಂತ. ನಮ್ಮ ರಾಕ್ ಅವರು ಮೊದಲೇ ಬಂದು ಅವರ ಮಗಳಿಗೆ ಹೇಳೋಗಿದ್ರು, ನಾನು WWE ಫೈನಲ್ ಬಾಸ್ ಆದ್ರೆ ನೀನು NXT ಫೈನಲ್ ಬಾಸ್ ಅಂತ. ಅಂಡ್ ಈಗ WWE ಅವರು ಆ ಒಂದು ಮರ್ಚೆಂಡೈಸ್ ನ ಲಾಂಚ್ ಮಾಡಿದ್ದಾರೆ. ಸೊ ಈಗ ಫೈನಲ್ ಬಾಸ್ ರಾಕ್ ಅವರ ಮೆನ್ಷನ್ ಜಾಸ್ತಿ ನೋಡೋದಕ್ಕೆ ಸಿಗ್ತಾ ಇರೋದ್ರಿಂದ ಸಮ್ಮರ್ ಸ್ಲಾಮ್ ಅಲ್ಲಿ ರಾಕ್ ಅವರ ರಿಟರ್ನ್ ಆಗೋ ಚಾನ್ಸಸ್ ಗಳು ಕೂಡ ಜಾಸ್ತಿ ಕಾಣಿಸ್ತಾ ಇದೆ. ಇದ್ರ ಬಗ್ಗೆ ಸಪರೇಟ್ ಆಗಿ ಒಂದು ವಿಡಿಯೋನ ಮಾಡಿ ತಗೊಂಡ್ ಬರ್ತೇನೆ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರ ಬಗ್ಗೆ. ಇವತ್ತಿನ ಮಂಡೇ ನೈಟ್ ರೋಲಿ ನಮಗೊಂದು ಕ್ಲಾರಿಟಿ ನೋಡೋದಕ್ಕೆ ಸಿಕ್ಕಿದೆ. ಸೆತ್ ಫ್ರೀಕಿನ್ ರಾಲಿನ್ಸ್ ಅವರ ನೆಕ್ಸ್ಟ್ ಪ್ಲಾನ್ ಏನು ಅಂತ. ನಿಮಗೆ ಗೊತ್ತಿರಬಹುದು, ಸ್ಯಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರಿಗೆ ಇಂಜುರಿ ಆಗುತ್ತೆ. ಅಂಡ್ ಇದಾದ್ಮೇಲೆ ಒಂದು ಅಪ್ಡೇಟ್ ಬರುತ್ತೆ. ಆ ಒಂದು ಅಪ್ಡೇಟ್ ಏನಪ್ಪಾ ಅಂದ್ರೆ ಸೆತ್ ರಾಲಿನ್ಸ್ ಅವರಿಗೆ ಮುಂಚೆನೆ ಇಂಜುರಿ ಆಗಿತ್ತು. ಅಂಡ್ WWE ಅವರು ಆ ಒಂದು ಇಂಜುರಿನ ಟೆಲಿವಿಷನ್ ಅಲ್ಲಿ ತೋರಿಸಬೇಕು ಅಂತ ಸ್ಯಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ಆ ಒಂದು ಸ್ಪಾಟ್ ನ ಮಾಡ್ತಾರೆ ಅಂತ ಒಂದು ಅಪ್ಡೇಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ನಾನಂತೂ ಅದನ್ನ ನಂಬೋದಿಲ್ಲ, ಯಾಕಂದ್ರೆ ಸೆತ್ ರಾಲಿನ್ಸ್ ಅವರಿಗೆ ಆ ಒಂದು ಸ್ಪಾಟ್ ಅಲ್ಲೇ ಇಂಜುರಿ ಆಯ್ತು ಅಂತ ಅನ್ಕೋತೀನಿ. ಅದಕ್ಕೋಸ್ಕರ WWE ಅವರು ತನ್ನೆಲ್ಲ ಪ್ಲಾನ್ಸ್ ಗಳಲ್ಲೂ ಕೂಡ ಬದಲಾವಣೆನ ಮಾಡಿದ್ದಾರೆ. ಅಂಡ್ ಈಗ ನಮ್ಮ ಸೆತ್ ರಾಲಿನ್ಸ್ ಅವರು MRI ಸ್ಕ್ಯಾನ್ಗೂ ಕೂಡ ಹೋಗಿದ್ದಾರೆ. ಅಂಡ್ ಈಗ ಗೊತ್ತಾಗುತ್ತೆ ಸೆತ್ ರಾಲಿನ್ಸ್ ಅವರ ರಿಕವರಿ ಟೈಮ್ ಪೀರಿಯಡ್ ಎಷ್ಟು ತಿಂಗಳುಗಳ ಕಾಲ ಇರುತ್ತೆ ಅಂತ. 3 ತಿಂಗಳಾದ್ರೂ ಆಗಿರ್ಬಹುದು, 6 ತಿಂಗಳಾದ್ರೂ ಆಗಿರ್ಬಹುದು, ಅಥವಾ ಜಾಸ್ತಿ ಅಂದ್ರೆ 9 ತಿಂಗಳಾದ್ರೂ ಆಗ್ಬಹುದು ನಮ್ಮ ಸೆತ್ ರಾಲಿನ್ಸ್ ಅವರು ರಿಕವರಿ ಆಗೋದಕ್ಕೆ. ಅಂಡ್ ಅವರ ಮನಿ ಇನ್ ದ ಬ್ಯಾಂಕ್ ಬಗ್ಗೆ ಮಾತಾಡೋದಾದ್ರೆ ಇವತ್ತು ನಮ್ಮ ಪಾಲಿಮೆನ್ ಅವರು ಕನ್ಫರ್ಮ್ ಮಾಡ್ತಾರೆ. ಈಗಲೇ ನಾವು ಅದ್ರ ಬಗ್ಗೆ ಮಾತಾಡಿದಿಲ್ಲ, ಯಾಕಂದ್ರೆ ಸೆತ್ ರಾಲಿನ್ಸ್ ಅವರ ಬಳಿ 1 ವರ್ಷ ಟೈಮ್ ಇದೆ. ಅಂದ್ರೆ ಮುಂದಿನ ವರ್ಷ ಜೂನ್ ತಿಂಗಳು ತನಕ ನಮ್ಮ ಸೆತ್ ರಾಲಿನ್ಸ್ ಅವರ ಬಳಿ ಈ ಒಂದು ಮನಿ ಇನ್ ದ ಬ್ಯಾಂಕ್ ಇರುತ್ತೆ. ಅಂಡ್ ಅಷ್ಟೊತ್ತಿಗೆ ಅವ್ರು ಏನಾದ್ರು ಬಂದ್ರೆ ಅವರು ಆರಾಮಾಗಿ ಇದನ್ನ ಕ್ಯಾಶ್ ಇನ್ ಮಾಡಬಹುದು ಅಂತ ನಮ್ಮ ಪಾಲಿಮೆನ್ ಅವರು ತಿಳಿಸಿದ್ದಾರೆ. ಕಾದ್ ನೋಡೋಣ ಗೈಸ್, ಸೆತ್ ರಾಲಿನ್ಸ್ ಅವರ ರಿಕವರಿ ಬಗ್ಗೆ ಏನಾದ್ರು ಅಪ್ಡೇಟ್ ಬಂದ್ರೆ ಖಂಡಿತವಾಗ್ಲೂ ಈ ಒಂದು ಚಾನಲ್ ಅಲ್ಲಿ ನಾನು ತಿಳಿಸ್ಕೊಡ್ತೇನೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಈ ಬಾರಿಯ ಸಮ್ಮರ್ ಸ್ಲಾಮ್ ಬಗ್ಗೆ. ಇನ್ನೇನು 3 ವಾರ ಗಾಯ್ಸ್ ನಮಗೆ ಈ ವರ್ಷದ ಬಿಗ್ಗೆಸ್ಟ್ ಸಮ್ಮರ್ ಸ್ಲಾಮ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಅದು ಕೂಡ ಈ ಬಾರಿ ಸಮ್ಮರ್ ಸ್ಲಾಮ್ 2 ನೈಟ್ ಇವೆಂಟ್ ಆಗಲಿದೆ. ಅಂಡ್ WWE ಅವರು ಅಫಿಷಿಯಲ್ ಆಗಿ ಬಹಳಷ್ಟು ಮ್ಯಾಚಸ್ ಗಳನ್ನ, ಅದು ಕೂಡ ಬಿಗ್ ಮ್ಯಾಚಸ್ ಗಳನ್ನ ಸಮ್ಮರ್ ಸ್ಲಾಮ್ ಗೆ ಕನ್ಫರ್ಮ್ ಕೂಡ ಮಾಡಿದ್ದಾರೆ. ಅಂಡ್ ಈ ಒಂದು ಮ್ಯಾಚ್ ಕಾರ್ಡ್ ನ ನೋಡ್ತಾ ಇದ್ರೆ ಈ ಬಾರಿಯ ಸಮ್ಮರ್ ಸ್ಲಾಮ್ ಈಸಿಯಾಗಿ ರಸಲ್ ಮೇನಿಯಾ 41 ನ ಓವರ್ಕಮ್ ಮಾಡುತ್ತೆ ಅಂತ ಅನ್ಕೋತೀನಿ. ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ನಮಗೆ ಸಮ್ಮರ್ ಸ್ಲಾಮ್ ಅಲ್ಲಿ ಜಾನ್ ಸಿನಾ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಅನ್ಡಿಸ್ಪ್ಯೂಟೆಡ್ WWE ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇದಾದ್ಮೇಲೆ ಇವತ್ತಿನ ಮಂಡೇ ನೈಟ್ ರಾಲಿ WWE ಅವರು CM ಪಂಕ್ ಹಾಗೆ ಗಂತರ್ ಅವರ ನಡುವೆ ವರ್ಲ್ಡ್ ಹೆವಿವೇಟ್
ವೇಟ್ ಚಾಂಪಿಯನ್ಶಿಪ್ ಕೂಡ ಸಮ್ಮರ್ ಸ್ಲಾಮ್ ಗೆ ಒಂದು ಮ್ಯಾಚ್ ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಅಷ್ಟೇ ಅಲ್ಲ ಗೈಸ್, ವಿಮೆನ್ಸ್ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ ಗೆ ಇಯೋ ಸ್ಕೈ, ರಿಯಾ ರಿಪ್ಲಿ ಹಾಗೆ ನಯೋಮಿ ಅವರ ನಡುವೆ ಕೂಡ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇಷ್ಟೇ ಅಲ್ಲ, ನಮಗೆ ಜೇಡ್ ಕಾರ್ಗಿಲ್ ಹಾಗೆ ಸ್ಟಿಫಾನಿ ಸ್ಟಾಟನ್ ಅವರ ನಡುವೆ ಡಬ್ಲ್ಯೂ ವಿಮೆನ್ಸ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇಷ್ಟೇ ಅಲ್ಲ, ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಡಾಮಿನಿಕ್ ಮಿಸ್ಟೀರಿಯೋ ಹಾಗೆ ಏಜ್ ಸ್ಟೈಲ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನಮಗೆ ಸಮ್ಮರ್ ಸ್ಲಾಮ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಅಷ್ಟೇ ಅಲ್ಲ ಗೈಸ್, ಒಂದು ಸೆಲೆಬ್ರಿಟಿ ಟ್ಯಾಗ್ ಟೀಮ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಜೆಲ್ಲಿ ರೋಲ್ ಅಂಡ್ ರ್ಯಾಂಡಿ ಆರ್ಟನ್ ವರ್ಸಸ್ ಲೋಗನ್ ಪೌಲ್ ಅಂಡ್ ಡ್ರೂ ಮ್ಯಾಕೆಂಟೈರ್ ಅವರ ನಡುವೆ ಈ ಒಂದು ಮ್ಯಾಚ್ ಕೂಡ ಡಬ್ಲ್ಯೂ ಅವರು ಸಮ್ಮರ್ ಸ್ಲಾಮ್ ಗೆ ಕನ್ಫರ್ಮ್ ಮಾಡಿದ್ದಾರೆ. ಅಂಡ್ ಇಷ್ಟು ಮ್ಯಾಚಸ್ ಗಳು ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿದ್ರೆ ರೋಮನ್ ರೈನ್ಸ್ ಅಂಡ್ ಜೇ ಉಸೋ ವರ್ಸಸ್ ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವರ ಮ್ಯಾಚ್ ಕೂಡ ಸಮ್ಮರ್ ಸ್ಲಾಮ್ ಗೆ ಇನ್ನೇನು ಆದಷ್ಟು ಬೇಗ ಕನ್ಫರ್ಮ್ ಆಗುತ್ತೆ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ರೋಮನ್ ರೈನ್ಸ್ ಅವರು ಇವತ್ತು ಮಂಡೇ ನೈಟ್ ರಾ ಅಲ್ಲಿ ರಿಟರ್ನ್ ಆಗಿ ಅದರ ಟೀಸ್ ನ ಮಾಡಿದ್ದಾರೆ. ಅಫ್ಕೋರ್ಸ್ ಸೆತ್ ರಾಲಿನ್ಸ್ ಅವರೇನಾದ್ರೂ ಇಂಜುರಿ ಆಗಿರ್ಲಿಲ್ಲ ಅಂತಿದ್ರೆ ರೋಮನ್ ರೈನ್ಸ್ ಅವರ ಪ್ಲಾನ್ಸ್ ಗಳು ತುಂಬಾನೇ ಚೇಂಜ್ ಇರೋದು. ಬಟ್ ಈಗ ಸೆತ್ ರಾಲಿನ್ಸ್ ಅವರಿಗೆ ಇಂಜುರಿ ಆಗಿರೋ ಕಾರಣ ರೋಮನ್ ರೈನ್ಸ್ ಅವರು ಸಮ್ಮರ್ ಸ್ಲಾಮ್ ಅಲ್ಲಿ ನಮಗೊಂದು ಟ್ಯಾಗ್ ಟೀಮ್ ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಪ್ರಾಬಬ್ಲಿ ನಮಗೆ ರೋಮನ್ ರೈನ್ಸ್ ಅಂಡ್ ಜೇ ಉಸೋ ವರ್ಸಸ್ ಬ್ರಾನ್ ಬ್ರೇಕರ್ ಆಗಿ ಬ್ರಾನ್ಸನ್ ರೀಡ್ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗಬಹುದು ಸಮ್ಮರ್ ಸ್ಲಾಮ್ ಅಲ್ಲಿ. ಸೊ ಬ್ಲಡ್ ಲೈನ್ ಮೆಂಬರ್ಸ್ ಗಳು ಮತ್ತೊಮ್ಮೆ ಒಂದಾಗ್ತಾ ಇದ್ದಾರೆ ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವರನ್ನ ಸೋಲಿಸೋದಕ್ಕೆ. ಸೊ ಇಷ್ಟು ಮ್ಯಾಚಸ್ ಗಳು ನಮಗೆ ಸಮ್ಮರ್ ಸ್ಲಾಮ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಮ್ಯಾಚ್ ಕಾರ್ಡ್ ಮಾತ್ರ ನಿಜವಾಗ್ಲೂ ಅದ್ಭುತವಾಗಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ರಸಲ್ ಮೇನಿಯಾ 41 ಗೆ ಹೋಲಿಸ್ಕೊಂಡ್ರೆ ಈಗಾಗಲೇ ಮ್ಯಾಚ್ ಕಾರ್ಡ್ ತುಂಬಾನೇ ದೊಡ್ಡದಾಗಿ ನೋಡೋದಕ್ಕೆ ಸಿಗ್ತಾ ಇದೆ. ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ ಈ ಬಾರಿಯ ಸಮ್ಮರ್ ಸ್ಲಾಮ್ ನ ನೋಡೋದಕ್ಕೆ. ನಿಮ್ಗೆ ಅನಿಸುತ್ತೆ ಗೈಸ್ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, see you guys in my next video.